ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೋರಲ್ ಡ್ರಾ ಅಲ್ಲಿ ಈ ಕ್ರೋಮ್ದು ಡಿಸೈನ್ ಹೆಂಗಿರುತ್ತೆ ಅನ್ನೋದನ್ನು ಮಾಡೋಣ. ಕಲರ್ ಅಪ್ಲೈ ಮಾಡೋದು ನೋಡಿ, ಇಲ್ಲಿ ನೋಡ್ಬೋದು ನೀವು. ಈ ಥರ ಒಂದು ಆಬ್ಜೆಕ್ಟ್ ಇರುತ್ತೆ. ಅದಕ್ಕೆ ಇವಾಗ ಪೆನ್ ಟೂಲ್ ತೊಗೊಂಡು ನೋಡಿ ಈ ಕಲರ್ ಚೂಸ್ ಮಾಡ್ತಾಯಿದ್ವಿ. ಈ ಕಲರ್ನ ತೊಗೊಬಂದು ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಿಗಾಗುತ್ತೆ. ಈ ಕಲರ್ ತೊಗೊಬಂದು ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಾಗುತ್ತೆ. ಎಲ್ಲೋ ಕಲರ್ದು ಇಲ್ಲಿ ಚೂಸ್, ಇದ್ರ ಒಳಗಡೆ ಇರೋದು ಇಲ್ಲಿಗೆ ಹಾಕಿದ್ರೆ, ಮತ್ತು ವೈಟ್ ಕಲರ್ದು ಇಲ್ಲಿಗೆ ಹಾಕಿದ್ರೆ, ಅದನ್ನು ಸ್ವಲ್ಪ ಝೂಮ್ ಮಾಡ್ಕೊಂಡು ಹಾಕೋಣ. ಅದು ನಾವು ವೈಟ್ ತಗೊಂಡಿದ್ದು ನೋಡಿ, ಇಲ್ಲಿಗೆ ಹಾಕಬೇಕಾಗಿರೋದು. ಎಸ್, ಪೆನ್ ಟೂಲಲ್ಲಿ ವೈಟು ನೋಡಿ. ಇಷ್ಟು ಗೂಗಲ್ ಹೆಂಗೆ ಡ್ರಾ ಮಾಡೋದು ಅಂತ ಈಗ ಫಸ್ಟಿಂದ ಹೇಳ್ಕೊಡ್ತೀನಿ ನೋಡಿ. ಒಂದು ಸರ್ಕಲ್ ತಗೊಳ್ಳೋಣ. ಫಸ್ಟು ಜಸ್ಟ್ ಕಂಟ್ರೋಲ್ ಹಿಡ್ಕೊ ಒಂದು ಸರ್ಕಲ್ ತೊಗೊಳ್ಳಿ. ಆ ಸರ್ಕಲ್ನ ಏನು ಮಾಡಬೇಕು, ಪ್ಲಸ್ ಮಾಡಿಕೊಂಡು ಅದನ್ನು ಜಸ್ಟ್ ಡ್ರ್ಯಾಗ್ ಮಾಡಬೇಕು. ನೋಡಿ, ಶಿಫ್ಟ್ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಕರೆಕ್ಟಾಗಿ ಮಧ್ಯಕ್ಕೆ ಬರುತ್ತೆ. ಅಷ್ಟು ಬಿಡಿ. ಮತ್ತು ಇನ್ನೊಂದು ಅದನ್ನೇ ಕೂಡ ಕಾಪಿ ಮಾಡ್ಕೊಳ್ಳಿ. ಪ್ಲಸ್ ಹತ್ರ ಕಾಪಿ ಆಗುತ್ತೆ. ಶಿಫ್ಟ್ ಹಿಡ್ಕೊಳ್ಳಿ. ಶಿಫ್ಟ್ ಹಿಡ್ಕೊಂಡು ಎಷ್ಟು ಬೇಕು ಅದ್ರ ತಿಕ್ನೆಸ್ಸು ಅಷ್ಟು ಎಳೀರಿ. ಸೊ ಅದಿನ್ನೂ ಸಣ್ಣ ಆಗಬೇಕು. ಸೊ ಇಷ್ಟಕ್ಕಿರಲಿ. ಈ ಮೇಲ್ಗಡೆಯಿಂದ ಮತ್ತೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಏನೆಲ್ಲ ಕ್ಲಿಕ್ ಮಾಡಿ ಸ್ವಲ್ಪ ಡ್ರ್ಯಾಗ್ ಮಾಡಬೇಕು. ಶಿಫ್ಟ್ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಎಕ್ಸಾಕ್ಟಾಗಿ ಡ್ರ್ಯಾಗ್ ಆಗುತ್ತೆ. ಓಕೆನಾ? ಇಷ್ಟಿರಲಿ. ಈಗ ಅದು ನಮಗೆ 3 ಲೈನ್ಸ್ ಬೇಕು. F5 ಹಿಡಿದ್ರೆ ಲೈನ್ ಬರುತ್ತೆ. ಸೊ ಇದು ನಾಡ್ಜ್ ಅಂತ ಬರುತ್ತಲ್ಲ, ಕ್ವಾರ್ಟರ್ ಲೈನ್ ಅಥವಾ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅಲ್ಲಿಗೆ ಇದಾಗಿದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಹೇಳ್ಕೊಳ್ಳಿ ಫಸ್ಟ್. ಓಕೆನಾ? ಒಂದು ಪಾಯಿಂಟ್ ಹೇಳ್ಕೊಂಡ್ಮೇಲೆ ಇದನ್ನು ಪ್ಲಸ್ ಹೊಡೆದ್ರೆ ಕಾಪಿ ಆಗುತ್ತೆ. ಓಕೆ, ಸೆಲೆಕ್ಷನ್ ಟೂಲ್ಗೆ ಹೋಗಿ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ. ಈ ಆ್ಯಂಗಲ್ ಬರುತ್ತಲ್ಲ, ಈ ಆ್ಯಂಗಲ್ನ ತಗೊಬಂದು ಇಲ್ಲಿ ಸೆಂಟ್ರ್ ಬರುತ್ತೆ. ಸೆಂಟ್ರ್ ಪಾಯಿಂಟ್ಗೆ ಪ್ಲೇಸ್ ಮಾಡಬೇಕು. ಇದ್ರ ಮೇಲೆ ಇಟ್ಟರೆ ಕರ್ಸರ್ ಹಿಂಗೆ ರೊಟೇಷನ್ ಬರುತ್ತೆ. ಈ ರೊಟೇಷನ್ ಎಷ್ಟಿರಬೇಕು ಅಂದರೆ ನೋಡಿ, ಕಂಟ್ರೋಲ್ ಹಿಡ್ಕೊಂಡ್ರೆ ಇಲ್ಲಿ ಮೇಲ್ಗಡೆ ಕರ್ಸನಲ್ಲಿ ನೋಡಿ ಇಲ್ಲಿ 120 ಅಂತ ಆ್ಯಂಗಲ್ ತೋರಿಸ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನಾವು ನೋಡಿ 360ನ 3 ಭಾಗ ಮಾಡೋರು ಎಷ್ಟಾಗುತ್ತೆ? 0 ಇರೋದು 120 ಮತ್ತು 240 ಮತ್ತು 360 3 ಭಾಗ. ಅದಕ್ಕೋಸ್ಕರ ನಾವು ಕಂಟ್ರೋಲ್ ಹಿಡ್ಕೊಂಡು 120 ಬರುತ್ತಲ್ಲ ಅಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳೋಣ. ಓಕೆ, ದೆನ್ ಅದನ್ನು ಬಿಟ್ಟು ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಪ್ಲಸ್ ಮಾಡಿದ್ರೆ ಇನ್ನೊಂದು ಡೂಪ್ಲಿಕೇಟ್ ಆಗಿರುತ್ತೆ. ಮತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಇದು ಮಾಡಿ ಮತ್ತೆ ಏನು ಮಾಡಬೇಕು, ಇದ್ರ ಪಾಯಿಂಟ್ ಇದೆಯಲ್ಲ ಸೆಂಟ್ರ್ ಪಾಯಿಂಟು, ಈ ಸೆಂಟ್ರ್ ಪಾಯಿಂಟ್ನ ತಂದು ಇಲ್ಲಿ ಪ್ಲೇಸ್ ಮಾಡಿದ್ರೆ ಆಲ್ರೆಡಿ ಮಾಡಿರ್ತೀವಿ. ಇಲ್ಲಿ ಕರ್ವ್ ಬರುತ್ತಲ್ಲ ಅದನ್ನು ಮತ್ತೆ ಹೇಳಿದ್ರೆ ಕಂಟ್ರೋಲ್ ಹಿಡ್ಕೊಂಡ್ರೆ ನೋಡಿ ಇಲ್ಲಿ 270 ತೋರಿಸ್ತಾ ಇದೆ. ಇಲ್ಲಿ ನಮ್ಗೆ ಬೇಕಾಗಿರೋದಷ್ಟು 240 ಬೇಕು. ಓಕೆನಾ? ಕಂಟ್ರೋಲ್ ಹಿಡ್ಕೊಂಡ್ರೆ ನೋಡಿ 240. ಸೊ ಇಲ್ಲಿ ಬಿಡಬೇಕು. ನಾವು ಆವಾಗಲೇ ಕೊಟ್ಟಿದ್ವಲ್ಲ, ಇಲ್ಲಿ ಆ ಪಾಯಿಂಟ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಏನು ಮಾಡಬೇಕು, ಮತ್ತೆ ಬಿಟ್ಟರೆ ಮತ್ತೆ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಕೊಡಿ. ಪ್ಲಸ್ ಕೊಟ್ಟಾಗ ಡೂಪ್ಲಿಕೇಟ್ ಆಗಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ಮತ್ತೆ ಡ್ರ್ಯಾಗ್ ಮಾಡಿ. ಎಷ್ಟು ಆ್ಯಂಗಲ್ ಇದು? ಕರೆಕ್ಟಾಗಿ 360 ಡಿಗ್ರಿ ನೋಡಿ. ಇಲ್ಲಿ 360 ಡಿಗ್ರಿಗೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಬಿಟ್ಟರೆ ಇದು 3 ಡಿವೈಡ್ ಆಗಿದೆ. ಫಸ್ಟು ಸ್ಟೆಪ್ ಇದು ಮಾಡ್ಕೋಬೇಕಾಗಿದೆ. ಆಮೇಲೆ ಏನು ಮಾಡಬೇಕು, ಇಲ್ಲಿ ಬಂದರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಸ್ಮಾರ್ಟ್ ಫಿಲ್ ಟೂಲ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಮಾರ್ಟ್ ಫಿಲ್ ಅಂತ ಬರುತ್ತೆ. ಇಲ್ಲಿ ಒಂದು ಕಲರ್ ಕೊಡಿ, ಮತ್ತು ಯಾವ್ದಾದ್ರು ಬೇರೆ ಕಲರ್ ಚೂಸ್ ಮಾಡಿ. ಇಲ್ಲಿ ಒಂದು ಕಲರ್ ಕೊಡಿ, ಮತ್ತೆ ಒಂದು ಚೂಸ್ ಮಾಡಿ. ಇಲ್ಲಿ ಒಂದು ಕಲರ್ ಕೊಡಿ, ಮತ್ತೆ ಒಂದು ಚೂಸ್ ಮಾಡಿ. ಬೇಕಾದ್ರೆ ಇಲ್ಲಿ ಒಂದು ಕಲರು, ಹಿಂಗೆ ಬೇರೆ ಬೇರೆ ಕಲರ್ ಕೊಡ್ಬೋದು. ಇದು ಸ್ಮಾರ್ಟ್ ಫಿಲ್ ಆಯಿತು. ಸ್ಮಾರ್ಟ್ ಫಿಲ್ ಆದಾಗ ಏನಾಗಿರುತ್ತೆ ಅಂದರೆ ಇದೇ ಒಂದು ಕಲರು, ಇಲ್ಲೇ ಬೇರೆ, ಇಲ್ಲೇ ಬೇರೆ, ಇಲ್ಲೇ ಬೇರೆ, ಹಿಂಗಿರುತ್ತೆ. ಪೀಸ್ ಥರ ಆಗಿರುತ್ತೆ ಅದು. ಓಕೆನಾ? ಇವಾಗ ನಾವು ಏನು ಮಾಡಬೇಕು, ಇದನ್ನು ಶಿಫ್ಟ್ ಹಿಡ್ಕೊಂಡು 1 2 3 4 ಇದನ್ನೆಲ್ಲ ಸೆಲೆಕ್ಟ್ ಮಾಡ್ರೆ ನೋಡಿ ಆಬ್ಜೆಕ್ಟ್ ಸೆಲೆಕ್ಷನ್ ಆಗ್ತಾ ಇದೆಯಲ್ಲ, ಈ ಆಬ್ಜೆಕ್ಟ್ನೆಲ್ಲನೂ ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಇದನ್ನು ಏನು ಮಾಡಿರ್ತೀವಲ್ಲ, ಈ ಡಯಾಗ್ರಾಮ್ ನಮಗೆ ಇನ್ನೂ ಅವಶ್ಯಕತೆ ಇಲ್ಲ. ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಈ ಪಾಯಿಂಟ್ಗಳನ್ನ ಯಾವುದೂ ಬೇಕಾಗಿಲ್ಲ. ಓಕೆ, ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡಿ. ನಮಗೆ ಬೇಕಾಗಿರೋದು ಈಗ ಮೇಯ್ನು ಇದು. ಓಕೆನಾ? ಇದು ಬೇಕಾಗಿರೋದು. ಇದನ್ನು ಹೇಳಿದ್ರೆ ಹಿಂಗೆಲ್ಲ ಬರುತ್ತೆ ನೋಡಿ. ನಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು, ಅದನ್ನು ಇಮೇಜಿಂಗ್ ಮಾಡ್ಕೊಳ್ಳಿ. ಈಗ ನಮಗೆ ಇಲ್ಲಿ ಇದೆಯಲ್ಲ, ಈ ಕಲರ್ ಬೇಕಿರೋದು ಇಲ್ಲಿಗೆ ಅಪ್ಲೈ ಮಾಡಬೇಕಷ್ಟೇ. ಓಕೆನಾ? ಅಪ್ಲೈ ಮಾಡೋದು ಯಾವ ಥರ ನೋಡಿ, ಇಲ್ಲಿದೆಯಲ್ಲ ಇದನ್ನು ಕಲರ್ ಐ ಡ್ರಾಪರ್ ಟೂಲ್ ಅಂತ ಕರಿತೀವಿ. ಕೆಳಗಡೆ ಇರೋದೇನು
ಸ್ಮಾರ್ಟ್ ಫಿಲ್ಲು ಫಸ್ಟ್ ಮಾಡ್ಕೊಂಡು ಡಿವೈಡ್ ಮಾಡೋದಕ್ಕೆ ಇದು ಇದೆಯಲ್ಲ, ಇದು ಕಲರ್ ಐ ಡ್ರಾಪರ್ ಟೂಲ್ ಅಂತ ನೋಡಿ. ಇಲ್ಲಿದೆಯಲ್ಲ ಕಲರ್ ಐ ಡ್ರಾಪರ್ ಮೇಲೆ ಕ್ಲಿಕ್ ಮಾಡಿ, ಯಾವ ಕಲರ್ ಬೇಕು ಈ ಕಲರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಂದು ಹಾಕೋದು. ನೆಕ್ಸ್ಟ್ ಶಿಫ್ಟ್ ಹಿಡ್ಕೊಂಡ್ರೆ ಗ್ರೀನ್, ದೆನ್ ಗ್ರೀನ್. ಆಲ್ರೆಡಿ ಬೇರೆ ಗ್ರೀನ್ ಇತ್ತು, ಈ ಗ್ರೀನ್ ಹಾಕಿದ್ವಿ ನೋಡಿ. ಎಲ್ಲೋ ಇತ್ತಾ, ಎಲ್ಲೋ ಹಾಕಿದ್ವಿ. ಮತ್ತು ಎಲ್ಲಿತ್ತಾ, ಈ ಕಲರ್ ಹಾಕ್ತಾಯಿದ್ದೀವಿ. ಶಿಫ್ಟ್ ಹಿಡ್ಕೊಂಡು ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದನ್ನು ಸ್ವಲ್ಪ ಝೂಮ್ ಮಾಡಿ, ಇಲ್ಲಾಂದ್ರೆ ವೈಟ್ ಕಲರ್ ಇಲ್ಲೇ ಇದೆಯಲ್ಲ, ಆ ಕಲರ್ ಇಲ್ಲಿ ಚೂಸ್ ಮಾಡಿ. ಸಮ್ಟೈಮ್ಸ್ ಇದು ಕಲರ್ ಇಲ್ಲಿಗೆ ಕರೆಕ್ಟಾಗಿ ನೋಡ್ಕೊ ಹಾಕಬೇಕು. ಇನ್ನೂ ಝೂಮ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಗೆ ಕೂರ್ತಾ ಇದೆ ಕಲರು. ಕಲರ್ ಯಾವ್ದು ಚೂಸ್ ಮಾಡ್ಕೊಂಡ್ವಿ, ವೈಟು. ಅಲ್ಲಿಗೆ ತಗೊಳ್ತಾ ಇದೆ. ನಮಗೆ ಬೇಕಾಗಿರೋದು ಇದಕ್ಕೆ ವೈಟ್ ಇದೆಯಲ್ಲ, ಇಲ್ಲಿಗೆ ಪೆನ್ ಟೂಲ್ ಝೂಮ್ ಮಾಡಿ ಇಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ನಾವು ಮಾಡುವಾಗ ಆಬ್ಜೆಕ್ಟು 4 ಚೂಸ್ ಮಾಡಿದ್ದೀವಿ, ಅದಕ್ಕೆ ಹೆಂಗೆ ತಗೊಳ್ತಾ ಇದೆ. 5 ಆಬ್ಜೆಕ್ಟ್ ಚೂಸ್ ಮಾಡಿದರೆ ಇಲ್ಲಿಗೂ ಕೂಡ ಕಲರ್ ಆಗ್ತಾಯಿತ್ತು. ಆವಾಗಲೇ ಇಲ್ಲಿ ಅಪ್ಲೈ ಮಾಡಿದ್ವಲ್ಲ ನೋಡಿ, 5 ಆಬ್ಜೆಕ್ಟ್ ಮಾಡ್ಕೋಬೇಕಾಗಿತ್ತು. 4 ಆಬ್ಜೆಕ್ಟ್ ಮಾಡಿದ್ದೀವಲ್ಲ ಅದಕ್ಕೆ. ಅಲ್ಲಿ ಆಬ್ಜೆಕ್ಟು ಅದು ಡಿವೈಡ್ ಆಗಿಲ್ಲ, ಅದಕ್ಕೋಸ್ಕರ ಹಂಗೆ ತೋರಿಸ್ತಾ ಇದೆ. ನೀವು ಫಸ್ಟ್ ನೋಡಿದ್ರಲ್ಲ ಗಾಯ್ಸ್, ಸೊ ಫಸ್ಟ್ ಮಾಡುವಾಗ ನೋಡಿ ಇಲ್ಲಿ ಇದೆ. ಫಸ್ಟ್ ಮಾಡುವಾಗ ನಾವು ಮಾಡಿದ್ದೇನು, ಕಲರ್ ಐ ಡ್ರಾಪರ್ ಟೂಲ್ ತೊಗೊಂಡಿದ್ವಿ ನೋಡಿ. ಇಲ್ಲಿ ವೈಟ್ ಇದೆಯಲ್ಲ, ವೈಟ್ ಕಲರ್ ಆಲ್ರೆಡಿ ಚೂಸ್ ಆಗಿತ್ತು ನೋಡಿ. ಈಗ ವೈಟ್ ಇರೋದಕ್ಕೆ ಬೇರೆ ಕಲರ್ ಹಾಕಿರ್ತೀನಿ ನೋಡಿ. ಇಲ್ಲಿ ಎಲ್ಲೇ ಕಲರ್ ಇತ್ತಾ ನೋಡಿ. ಈಗ ಪೆನ್ ಟೂಲ್ ತೊಗೋಬೇಕು, ಹಿಂಗೆ ವೈಟು ಎಲ್ಲೂ ಕೊಟ್ಟರೆ ವೈಟ್ ತೊಗೋಬೇಕು. ಅದು ಇಲ್ಲಿ ಕರೆಕ್ಟಾಗಿ ಚೂಸ್ ಮಾಡಬೇಕು ನೋಡಿ. ಇಲ್ಲಿ ಪೆನ್ ಟೂಲ್, ಕಲರ್ ಚೂಸ್, ಕಲರ್ ಅಪ್ಲೈ ಮಾಡಿದ್ರೆ ಹೆಂಗೆ ಕೂತ್ಕೊಳ್ಳುತ್ತೆ. ಇದು ಅಲ್ಟಿಮೇಟು. ಅಲ್ಲಿ 5 ಆಬ್ಜೆಕ್ಟ್ ಮಾಡ್ಕೋಬೇಕು, ಹಂಗಾದ್ರೂ ಮಾತ್ರ ಅದು ಬರೋದು. 4 ಆಬ್ಜೆಕ್ಟ್ಗೆ ಬರೋಲ್ಲ ಗಾಯ್ಸ್. ಸೊ F4 ಕೊಟ್ಟರೆ ಹಿಂಗೆ ಕಾಣುತ್ತೆ. ಶಿಫ್ಟ್ F4 ಕೊಟ್ಟರೆ ನಮ್ಗೆ ಝೂಮ್ ಆಗುತ್ತೆ. F4 ಕೊಟ್ಟರೆ ಎಲ್ಲ ಪೇಜ್ ಇರೋವಂಥದ್ದೆಲ್ಲ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.